ಈಗ ನೀವು ನೋಡ್ತಾ ಇರೋ ಫೋಟೋ ಬಂದು ಅಜೋಲಾ ಪ್ಲಾಂಟ್ ಸೆಟಪ್ ಮಾಡಿದಾಗ ತೆಗ್ದಿರೋ ಫೋಟೋ ನೋಡಿ. ಇದು ಒಂದು ವಾರ ಇಲ್ಲ ಒಂದು 10 ದಿನ ಅನಿಸುತ್ತೆ ಬಿಟ್ಟಂಥ ಟೈಮಲ್ಲಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ನೋಡ್ಬೋದು ನೀವು. ಎಷ್ಟು ತಿಕ್ಕಾಗಿ ತುಂಬ ತೊಟ್ಟಿ ತುಂಬ ಬೆಳೆದಿದೆ. ಅಜೋಲಾ ಬಂದುಬಿಟ್ಟು ಇದು ನೀರ ಮೇಲೆ ಬೆಳೆಯುವಂಥ ಒಂದು ಚಿಕ್ಕ ಸಸ್ಯ ಆಗಿರೋದ್ರಿಂದ ಇದು ದಿನೇ ದಿನೇ ಬೆಳೀತಾ ಇರುತ್ತೆ. ಇದಕ್ಕೇನು ಹೆಚ್ಚಿಗೆ ಖರ್ಚು ಮೇಂಟೆನೆನ್ಸು ಏನೂ ಇರೋಲ್ಲ. ನಾವು ಇದನ್ನ 3 ಡೇಸ್ಗೊಂದು ಸಾರಿ 4 ಡೇಸ್ಗೊಂದು ಸಾರಿ ತೆಗೆದು ದನಗಳಿಗೆ ಕುರಿಗಳಿಗೆ ಫೀಡಾಗಿ ಯೂಸ್ ಮಾಡ್ಬೋದು. ನೋಡಿ ಬೆಳೆದಿರೋದ್ರಿಂದ ತೆಗಿತಾ ಇದ್ದೀವಿ. ತೆಗಿಬೇಕಾದ್ರೆ ಅಲ್ಲೇ ನೀರು ಚೆನ್ನಾಗಿ ಸೋಸ್ಬಿಟ್ಟು ತೆಗಿಬೇಕು. ಏಕೆಂದರೆ ಸಗಣಿ ಮಣ್ಣೆಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ. ತೆಗೆದ ಮೇಲೆ ಅದನ್ನು 2 ಇಲ್ಲ 3 ಟೈಮು ಚೆನ್ನಾಗಿ ತೊಳೆದ್ಬಿಟ್ಟು ಹಸುಗಳಿಗೆ ಕುರಿಗಳಿಗೆ ಮೇಕೆಗಳಿಗೆ ಕೊಡೋದ್ರಿಂದ ಅವು ತಿನ್ನುತ್ತೆ. ಜೊತೆಗೆ ಗ್ರೋತು ಆಗುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ಸ್ಟಾರ್ಟಿಂಗೇ ತಿನ್ನೋಲ್ಲ, ಸ್ವಲ್ಪ ಸ್ವಲ್ಪ ಕೊಟ್ಟು ಅವಕ್ಕೆ ಸ್ವಲ್ಪ ರೂಢಿ ಮಾಡಿಸಿ ಆಮೇಲೆ ದಿನೇ 3 ಡೇಸ್ಗೆ 4 ಡೇಸ್ಗೆ ಒಂದ್ಸಲ ರೆಗ್ಯುಲರಾಗಿ ಕೊಡೋದ್ರಿಂದ ನಾವು ಅದರಲ್ಲಿ ಈಲ್ಡ್ ಕಾಣ್ಬೋದು. ಮಿಲ್ಕು ಸ್ವಲ್ಪ ಜಾಸ್ತಿ ಆಗುತ್ತೆ, ಫ್ಯಾಟು ಎಲ್ಲ ಇನ್ಕ್ರೀಸ್ ಆಗುತ್ತೆ. ನೋಡಿ ಫೈನಲಾಗಿ ತೆಗೆದಿರೋದು ಈ ರೀತಿ ಇರುತ್ತೆ.